ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಸದ್ಯ ಡಿ.ಕೆ.ಡಿ ಶೋ ಭಾರಿ ಟ್ರೆಂಡಿಂಗ್ನಲ್ಲಿದೆ. ಈ ನಡುವೆ ಡಿ.ಕೆ.ಡಿಯ ಪ್ರೀತಮ್ ಕುಟುಂಬಕ್ಕೆ ದೊಡ್ಡ ಮನೆ ಆಸರೆಯನ್ನ ನೀಡಿದೆ. ಇದೀಗ ಗದಗದ ಬಾಲಕನ ಜವಾಬ್ದಾರಿಯನ್ನ ಶಿವಣ್ಣ ದಂಪತಿಗಳು ಹೊತ್ತಿದ್ದಾರೆ. ಹಾಗಾದ್ರೆ ಏನಿದು ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಗದಗ ಮೂಲದ ಪ್ರೀತಮ್ ಅತ್ಯಂತ ಬಡ ಕುಟುಂಬದಿಂದ ಬಂದವನು. ತಂದೆ ತಾಯಿಗೆ 3 ಮಕ್ಕಳು, ಅದರಲ್ಲಿ ಪ್ರೀತಮ್ ಕೂಡ ಒಬ್ಬನಾಗಿದ್ದಾನೆ. ಮನೆಯಲ್ಲಿ ಬಡತನವಿದ್ರೂ ಆತನ ಪ್ರತಿಭೆಗೆ ಅದು ಅಡ್ಡಿಯಾಗಲಿಲ್ಲ. ತನ್ನ ಅದ್ಭುತ ನೃತ್ಯ ಮತ್ತು ಮುಗ್ಧ ಮಾತುಗಳ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದ ಈ ಬಾಲಕ ಶಿವರಾಜ್‌ಕುಮಾರ್ ಅವರ ಕುಟುಂಬಕ್ಕೆ ಅತ್ಯಂತ ಆಪ್ತನಾಗಿದ್ದಾನೆ. ಕಳೆದ ಕೆಲವು ತಿಂಗಳ ಡಿ.ಕೆ.ಡಿ ಪಯಣದಲ್ಲಿ ಶಿವಣ್ಣನ ಕುಟುಂಬ ಪ್ರೀತಮ್‌ನನ್ನು ತಮ್ಮ ಸ್ವಂತ ಕುಡಿಯಂತೆಯೇ ಕಂಡು ಸಂಭ್ರಮಿಸಿದ. ಇನ್ನು ಗ್ರ್ಯಾಂಡ್ ಫಿನಾಲೆ ಸಂದರ್ಭದಲ್ಲಿ ಪ್ರೀತಮ್ ಮತ್ತೆ ಶಿವಣ್ಣನ ಬಾಂಡಿಂಗ್ ಕುರಿತ ವಿಶೇಷ ವಿಡಿಯೋವೊಂದನ್ನು ಪ್ರಸಾರ ಮಾಡಲಾಯಿತು. ಇದನ್ನು ನೋಡುತ್ತಿದ್ದಂತೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿದ್ದ ಗೀತಕ್ಕನ ಕಣ್ಣಾಳಿಗಳು ತೇವಗೊಂಡವು. ವೇದಿಕೆಯ ಮೇಲಿದ್ದ ಶಿವಣ್ಣ ಕೂಡ ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಪ್ರೀತಮ್ನನ್ನ ಇನ್ಮುಂದೆ ಮಿಸ್ ಮಾಡಿಕೊಳ್ಳಬೇಕಾಗಿಲ್ಲ ಎಂಬ ನೋವು ಆ ಕ್ಷಣದಲ್ಲಿ ಕೂಡ ವ್ಯಕ್ತಪಡಿಸಿದ್ರು. ಬಳಿಕ ವೇದಿಕೆಯ ಮೇಲೆ ಮಾತನಾಡಿದ ಶಿವರಾಜ್‌ಕುಮಾರ್ ಅವರು ತಮ್ಮ ನಿರ್ಧಾರವೊಂದನ್ನು ಪ್ರಕಟ ಮಾಡಿದ್ದಾರೆ. ನನಗೆ ಎಲ್ಲಿಯವರೆಗೆ ಶಕ್ತಿ ಇರ್ತದೆಯೋ ಅಲ್ಲಿಯವರೆಗೆ ಪ್ರೀತಮ್, ಆತನ ಸಹೋದರರು ಮತ್ತು ಆ ಇಡೀ ಕುಟುಂಬವನ್ನು ನೋಡಿಕೊಳ್ಳಲು ನಾನು ಮತ್ತೆ ಗೀತಾ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಅಂದರೆ ಪ್ರೀತಮ್ ಸೇರಿದಂತೆ 3 ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ಈಗ ದೊಡ್ಡ ಮನೆ ವಹಿಸಿಕೊಂಡಿದೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯಲ್ಲಿ ಗದಗದ ಪುಟಾಣಿ ಪ್ರತಿಭೆ ಪ್ರೀತಮ್ನ ಬಗ್ಗೆ ಮಾತನಾಡುತ್ತಾ ಆತನಲ್ಲಿ ತಮ್ಮ ತಂದೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್‌ಕುಮಾರ್ ಅವರ ಪ್ರತಿಬಿಂಬವನ್ನು ಕಂಡಿರುವುದಾಗಿ ಶಿವಣ್ಣ ಹೇಳಿಕೊಂಡಿದ್ರು. ಈ ಸೀಸನ್ನಲ್ಲಿ ಪ್ರೀತಮ್ ತಮಗೆ ಅತ್ಯಂತ ವಿಶೇಷವಾದ ಹುಡುಗ, ನಮಗೆ ಇವನು ದೇವರ ರೂಪದಲ್ಲಿ ಸಿಕ್ಕಿದ್ದಾನೆ, ಸೊ ಇದಕ್ಕೆ ನಮ್ಮದು ಪುಣ್ಯ ಅಂತ ಹೇಳಿ ಶಿವಣ್ಣ ಕೂಡ ಹೇಳಿಕೊಂಡಿದ್ರು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.